ಕೀರ್ತನೆಗಳು 146ನೇ ಅಧ್ಯಾಯ 7ನೇ ವಚನ. ಹಿಂಸೆಗೆ ಗುರಿಯಾದವರ ನ್ಯಾಯವನ್ನು ಸ್ಥಾಪಿಸುವವನು, ಹಸಿದವರಿಗೆ ಆಹಾರ ಕೊಡುವವನು ಆತನೇ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ದಿವಸವೂ ಸಹ ನಿಮ್ಮನ್ನು ಪ್ರೀತಿಸುತ್ತಲೂ ಆಶೀರ್ವದಿಸಲಿಕ್ಕೆ ವಹಿಸುವವರಾಗಿ ಇದ್ದಾರೆ. ಈಗ ನೀವು ಇರುವಂಥ ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದೀರಾ? ದೇವರಾಗಿರುವಂಥ ಕರ್ತನಿಗೆ ನೀವು ಮರೆಯಾಗಿ ಇಲ್ಲ. ನಿಮ್ಮ ಪರಿಸ್ಥಿತಿಗಳು ಸಹ ಅವರಿಗೆ ದೂರವಾದಂಥದ್ದಲ್ಲ. ಕೆಲವೊಂದು ಸಮಯಗಳಲ್ಲಿ ನಾವು ಹಿಂಸೆಗಳು, ಪಾಡುಗಳನ್ನು ಹಾದುವೆ ಹೋಗಲ್ಪಡಬೇಕು. ದೇವರಾಗಿರುವಂಥ ಯೇಸು ಕರ್ತನನ್ನು ನಂಬುವಂಥ ಪ್ರತಿಯೊಬ್ಬರಿಗೂ ಸಹ ಹಿಂಸೆಗಳು, ಹೋರಾಟಗಳು ನಿಜವಾಗಿಯೂ ಬರುವಂಥದ್ದಾಗಿದೆ. ನಾವು ತಿಮೋತಿ ಪುಸ್ತಕದಲ್ಲಿ ನೋಡುವುದಾದರೆ ಪೌಲನು ಹೇಳಲ್ಪಡ್ತಾರೆ, ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಕ್ರಿಸ್ತ ಯೇಸುವಿನಲ್ಲಿ ಯಾರೆಲ್ಲ ಮನಸ್ಸು ಮಾಡ್ತಾರೋ ಅವರಿಗೆ ಹಿಂಸೆಗಳು ಬರ್ತದೆ ಎಂಬುದಾಗಿ ಹೇಳಿ. ನಿಮಗೆ ಈಗಿರುವಂಥ ಹಿಂಸೆಗಳು, ಹೋರಾಟಗಳು, ನೋವುಗಳು ನಿಮಗೆ ವಿರುದ್ಧವಾಗಿ ಜನಗಳೇ ಎದ್ದಿದ್ದಾರಲ್ವಾ? ಯಾಕೆಂಬುದಾಗಿ ಹೇಳಿ ನೀವು ಆಲೋಚಿಸುವಾಗ ನಿಮ್ಮ ಒಳಗಡೆ ನೀತಿಯವಂತಿಕೆಯ ಜೀವಿತ, ಕರ್ತನಿಗೋಸ್ಕರವಾಗಿ ನಾನು ಏನಾದರೂ ಮಾಡಬೇಕು ಅನ್ನುವಂಥ ಹಂಬಲ ನಿಮ್ಮ ಜೀವಿತದಲ್ಲಿರೋದ್ರಿಂದಲೇ ನೀವು ಆ ಮನಸ್ಥಿತಿಯಿಂದ ಬಿಟ್ಟು ಹೊರಗಡೆ ಬರಬೇಕು. ಇತರರ ಹಾಗೆ ಒಂದು ಕಡೆ ದೇವರಿಗೂ ಒಂದು ಕಡೆ ಸೈತಾನನಿಗೂ ಅವಕಾಶವನ್ನು ಕೊಟ್ಟವರಾಗಿ ಲೋಕದನುಸಾರವಾಗಿ ಜೀವಿಸಬೇಕೆಂಬುದಾಗಿ ಹೇಳಿ ಸೈತಾನನು ನಿಮ್ಮನ್ನು ಹಿಂಸೆಪಡಿಸಲಿಕ್ಕೂ ಬಾಧೆಪಡಿಸಲಿಕ್ಕೂ ನಿಮ್ಮ ಒಳಗಡೆ ಸಭೆಗಳ ನಡುವೆ, ನಿಮ್ಮ ಕುಟುಂಬದಲ್ಲೊಬ್ಬರು ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿಯೂ ಕೂಡ ಕೆಲವರನ್ನು ಎಬ್ಬಿಸಲ್ಪಡ್ತಾರೆ. ಅವುಗಳನ್ನು ನೋಡಿ ನೀವು ಕಂಗೆಡಬೇಡ್ರಿ. ಲೋಕದಲ್ಲಿರುವಂಥ ಅವರೆಲ್ಲರಿಗಿಂತಲೂ ಸಹ ನಿಮ್ಮ ಜೊತೆಯಲ್ಲಿರುವಂಥ ದೇವರು ದೊಡ್ಡವನಾದ ದೇವರಾಗಿ ಇದ್ದಾರೆ. ನಿಮ್ಮ ಹಿಂಸೆಗೆ ಅವರು ತಪ್ಪಿಸಲ್ಪಡ್ತಾರೆ. ನೀವು ಹಿಂಸೆಗೆ ಗುರಿಯಾಗದ ಹಾಗೆ ಆ ಪಾಡುಗಳನ್ನು ಅನುಭವಿಸುತ್ತಾ ಇರುವಂಥ ಸಮಯಗಳಲ್ಲೇ ಕರ್ತನು ನಿಮ್ಮನ್ನು ತಪ್ಪಿಸಲ್ಪಟ್ಟು ನ್ಯಾಯವನ್ನು ಒದಗಿಸ್ತಾರೆ. ಮಾತ್ರವಲ್ಲದೆ ನಿಮಗೆ ಆಹಾರವನ್ನು ಕೊಡಲಿಕ್ಕೆ ಆತನು ಶಕ್ತನು. ಈಗ ನೀವು ಹಸಿದಿದ್ದೀರಾ, ಕೊರತೆಗಳಲ್ಲಿದ್ದೀರಾ, ಇವುಗಳೆಲ್ಲವನ್ನು ಸಹ ದೇವರಾಗಿರುವಂಥ ಯೇಸು ಕರ್ತನು ಬಿಡಿಸಲ್ಪಟ್ಟು ನಿಮ್ಮನ್ನು ಆತನೇ ಪೋಷಿಸಿ ನಡೆಸುವವರಾಗಿ ಇದ್ದಾರೆ. ನಿಮ್ಮ ವಿಷಯದಲ್ಲಿ ಅವರಿಗೆ ಬಹಳವಾದಂಥ ಪ್ರೀತಿ ಮಾತ್ರವಲ್ಲದೆ ದೊಡ್ಡ ಯೋಜನೆ ಉಂಟು. ಹಾಗಾಗಿ ನಿಮ್ಮ ಪಕ್ಷವಿರುವ ಆತನನ್ನು ಎದುರು ನೋಡ್ರಿ. ನಿಮಗೆ ವಿರುದ್ಧವಾಗಿ ನಿಂತಿರುವವರ ಜೀವಿತಗಳು ಖಂಡಿತವಾಗಲೂ ಸಹ ಕರ್ತನೆ ನೋಡಿಕೊಂಡು ಅವರಿಗೆ ನ್ಯಾಯವನ್ನು ತೀರಿಸ್ತಾರೆ. ನೀವಂತೂ ದೇವರಾಗಿರುವಂಥ ಯೇಸು ಕರ್ತನನ್ನೇ ಆತುಕೊಳ್ಳಿರಿ. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ಹಿಂಸೆಗೆ ಗುರಿಯಾದಂಥವರ ನ್ಯಾಯವನ್ನು ಸ್ಥಾಪಿಸುವಾತ ನೀವು, ಹಸಿದಂಥವರಿಗೂ ಸಹ ನೀವು ತೃಪ್ತಿಪಡಿಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ಮಗಳನ್ನು, ಈ ಮಗನನ್ನು ಮುಟ್ಟಿರಿ. ಅವರ ಪರಿಸ್ಥಿತಿಗಳು, ಅವರ ಜೀವಿತವನ್ನು ಕಟ್ಟಿ ಮಾರ್ಪಡಿಸಿರಿ. ನಮ್ಮ ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ,